ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಕಾಯುವಿಕೆಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಬಹು ನಿರೀಕ್ಷಿತ ಟಾಕ್ಸಿಕ್ ಟೀಸರ್ ಬಿಡುಗಡೆಯಾಗುತ್ತಲೇ ಸೋಷಿಯಲ್ ಮೀಡಿಯಾದಲ್ಲಿ ನಿಜಕ್ಕೂ ಬೆಂಕಿ ಹಚ್ಚಿದಂತಾಗಿದೆ. ಟಾಕ್ಸಿಕ್ ಚಿತ್ರದ ಈ ಅಧಿಕೃತ ಟೀಸರ್ ಬಂದ ಕ್ಷಣದಿಂದಲೇ ಟ್ವಿಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲೆಡೆ ಯಶ್ ಹೆಸರೇ ಟ್ರೆಂಡ್ ಆಗ್ತಿದೆ. ಮಾರ್ಚ್ ಮೊದಲ ವಾರದಲ್ಲಿ ಟ್ರೇಲರ್ ಬರಲಿದೆ ಅನ್ನೋ ಮಾತುಗಳ ನಡುವೆ ಚಿತ್ರತಂಡ ದಿಢೀರ್ ಟೀಸರ್ ರಿಲೀಸ್ ಮಾಡಿ ಅಭಿಮಾನಿಗಳಿಗೆ ಭರ್ಜರಿ ಸರ್ಪ್ರೈಸ್ ಕೊಟ್ಟಿದೆ. ಈ ಹಿಂದೆ ರಾಯ ಪಾತ್ರ ಪರಿಚಯದ ಗ್ಲಿಮ್ಸ್ ಬಿಡುಗಡೆಯಾಗಿದ್ದಾಗ ಅದರಲ್ಲಿದ್ದ ಹಸಿಬಿಸಿ ದೃಶ್ಯಗಳು, ಗುಂಡಿನ ಸದ್ದು, ಡಾರ್ಕ್ ಶೇಡ್ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದವು. ಕೆಲವರು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಎಂದು ವಿರೋಧ ವ್ಯಕ್ತಪಡಿಸಿದ್ದರು. ಆದರೆ ಈ ಹೊಸ ಟೀಸರ್ನಲ್ಲಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ಕಥೆಯ ಎಳೆ ಏನು, ಪಾತ್ರಗಳ ತೂಕ ಎಷ್ಟು ಅನ್ನೋದನ್ನ ಸ್ವಲ್ಪ ಕ್ಲಿಯರ್ ಆಗಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಕೇವಲ ಬೋಲ್ಡ್ ದೃಶ್ಯಗಳಿಗಿಂತ ಕಥೆಯ ಗಂಭೀರತೆ ಮತ್ತು ರಾಯನ ಪ್ರಪಂಚದ ಕ್ರೂರ ಸತ್ಯಗಳನ್ನ ಹೈಲೈಟ್ ಮಾಡುವತ್ತ ಹೆಚ್ಚು ಒತ್ತು ಕೊಟ್ಟಂತೆ ಕಾಣಿಸುತ್ತದೆ. ಟೀಸರ್ನ ಪ್ರತಿಯೊಂದು ಫ್ರೇಮ್ ನೋಡಿದ್ರೆ ಇದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ ಅನ್ನೋ ಫೀಲ್ ಬರುತ್ತೆ. ಲೈಟಿಂಗ್, ಕ್ಯಾಮೆರಾ ವರ್ಕ್, ಬಣ್ಣಗಳ ಬಳಕೆ ಇವೆಲ್ಲವೂ ಹಾಲಿವುಡ್ ಆಕ್ಷನ್ ಸಿನಿಮಾಗಳನ್ನ ನೆನಪಿಸುವ ಮಟ್ಟಕ್ಕೆ ಇದೆ. ಚಿತ್ರತಂಡ ಮೊದಲೇ ಹೇಳಿದಂತೆ ಇದು ಗ್ಲೋಬಲ್ ಲೆವೆಲ್ ಸಿನಿಮಾ ಅನ್ನೋದನ್ನ ಟೀಸರ್ ಸಾಬೀತು ಮಾಡ್ತಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಕೇಳಿಸೋ ಗನ್ ಸೌಂಡ್ ರೋಮಾಂಚನ ಹೆಚ್ಚಿಸುತ್ತದೆ. ಥಿಯೇಟರ್ನಲ್ಲಿ ಇದನ್ನ ನೋಡಿದ್ರೆ ರೋಮಾಂಚನವೇ ಬೇರೆ ಲೆವೆಲ್ ಇರೋದು ಪಕ್ಕಾ ಅನ್ನೋ ಮಾತುಗಳು ಈಗಾಗಲೇ ಕೇಳಿ ಬರುತ್ತಿವೆ. ಯಶ್ ವಿಚಾರಕ್ಕೆ ಬಂದ್ರೆ ಕೆಜಿಎಫ್ ಚಾಪ್ಟರ್ 1 ಮತ್ತು ಕೆಜಿಎಫ್ ಚಾಪ್ಟರ್ 2 ಸಿನಿಮಾಗಳಲ್ಲಿ ರಾಕಿ ಭಾಯ್ ಆಗಿ ಉದ್ದ ಕೂದಲು, ದಟ್ಟ ಗಡ್ಡದ ಲುಕ್ ನಲ್ಲಿ ಅಬ್ಬರಿಸಿದ್ದವರು ಇಲ್ಲಿ ಗಡ್ಡದ ಲುಕ್ ಜೊತೆಗೆ ಸಂಪೂರ್ಣ ಮೇಕ್ ಓವರ್ ಆಗಿದ್ದಾರೆ. ಶಾರ್ಟ್ ಹೇರ್, ಶಾರ್ಟ್ ಬಿಯರ್ಡ್, ಸ್ಟೈಲಿಶ್ ಆದರೆ ಮಾಸ್ ಆಟಿಟ್ಯೂಡ್. ಯಶ್ ಇಲ್ಲಿ 2 ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸ್ಟೈಲ್ ಮಾತ್ರವಲ್ಲ, ಕಣ್ಣಿನ ನೋಟ, ಡೈಲಾಗ್ ಡೆಲಿವರಿ, ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲವೂ ಪಾತ್ರಗಳಿಗೆ ಬೇರೆ ಲೆವೆಲ್ ಇಂಟೆನ್ಸಿಟಿ ಕೊಟ್ಟಿದೆ. ಈ ಟೀಸರ್ ನಲ್ಲೇ ಇತರ ಪ್ರಮುಖ ಪಾತ್ರಗಳ ಝಲಕ್ ಕೂಡ ಕೊಡಲಾಗಿದೆ. ನಟಿಯರ ದಂಡೇ ಇರುವ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ವಿಭಿನ್ನ ಪಾತ್ರಗಳಿರೋ ಸುಳಿವು ಸಿಕ್ಕಿದೆ. ನಾಯಕಿ, ಖಳನಾಯಕರು, ಅವರ ಪ್ರಪಂಚ ಇವೆಲ್ಲವೂ ಡಾರ್ಕ್ ಮತ್ತು ಡೇಂಜರಸ್ ಅನ್ನೋ ಟೋನ್ ನಲ್ಲಿ ಮೂಡಿ ಬಂದಿದೆ. ಇದರಿಂದ ಸಿನಿಮಾ ಕೇವಲ ಹೀರೋ ಓರಿಯೆಂಟೆಡ್ ಆಗಿರಲ್ಲ, ಪಾತ್ರಾಧಾರಿತ ಗಟ್ಟಿಯಾದ ಕಥೆ ಇರೋದು ಸ್ಪಷ್ಟವಾಗುತ್ತಿದೆ. ಟೀಸರ್ ಬಂದ ತಕ್ಷಣವೇ ಬಾಕ್ಸ್ ಆಫೀಸ್ ಲೆಕ್ಕಾಚಾರಗಳು ಶುರುವಾಗಿವೆ. ಕೆಜಿಎಫ್ ನಂತರ ಯಶ್ ಯಾವ ಸಿನಿಮಾ ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು. ಈಗ ಆ ಕುತೂಹಲಕ್ಕೆ ಉತ್ತರ ಸಿಕ್ಕಂತಾಗಿದೆ. ಟಾಕ್ಸಿಕ್ ಭಾರಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸೋದು ಪಕ್ಕಾ ಅನ್ನೋ ನಂಬಿಕೆ ಅಭಿಮಾನಿಗಳಲ್ಲಿದೆ. ಸೋಷಿಯಲ್ ಮೀಡಿಯಾ ರಿಯಾಕ್ಷನ್ ನೋಡಿದ್ರೆ ಮೊದಲ ದಿನವೇ ರೆಕಾರ್ಡ್ ಬ್ರೇಕ್ ಓಪನಿಂಗ್ ಸಿಗೋ ಸೂಚನೆಗಳು ಈಗಾಗಲೇ ಕಾಣಿಸುತ್ತಿವೆ. ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ ಇದೇ ಸಮಯದಲ್ಲಿ ಬಿಡುಗಡೆಯಾಗಲಿರುವ ದುರಂಧರ್ ಚಿತ್ರಕ್ಕೂ ಈಗ ಭಾರಿ ಪೈಪೋಟಿ ಎದುರಾಗೋದು ಖಚಿತವಾಗಿದೆ ಅನ್ನೋ ಚರ್ಚೆ ಜೋರಾಗಿದೆ. ಯಶ್ ಅವರ ಪ್ಯಾನ್ ಇಂಡಿಯಾ ಕ್ರೇಜ್, ಟಾಕ್ಸಿಕ್ ನ ಗ್ಲೋಬಲ್ ಪ್ರೆಸೆಂಟೇಷನ್ ಮತ್ತು ಈಗಾಗಲೇ ಸಿಕ್ಕಿರುವ ಹೈಪ್ ನೋಡಿದ್ರೆ ಬಿಡುಗಡೆಯ ವೇಳೆಗೆ ಥಿಯೇಟರ್ ಸ್ಕ್ರೀನ್ ಹಂಚಿಕೆ, ಓಪನಿಂಗ್ ಕಲೆಕ್ಷನ್ ಎಲ್ಲದರಲ್ಲೂ ಭಾರಿ ಸ್ಪರ್ಧೆ ಕಾಣಿಸಿಕೊಳ್ಳೋದು ತಪ್ಪಿಲ್ಲ. ಟ್ರೇಲರ್ ಬಂದ ಮೇಲೆ ಈ ಪೈಪೋಟಿ ಇನ್ನೂ ಹೆಚ್ಚಾಗೋ ಸಾಧ್ಯತೆ ಇದೆ. ದುರಂಧರ್ ಚಿತ್ರ ಟಾಕ್ಸಿಕ್ ಜೊತೆಗೆ ಬಿಡುಗಡೆಯಾಗ್ತಾ ಇದ್ದು 2 ಸಿನಿಮಾಗಳಲ್ಲಿ ಯಾವುದು ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಮತ್ತೊಂದು ಕಡೆ ದುರಂಧರ್ ಸಿನಿಮಾ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಬೇಕು ಅನ್ನೋ ಸಲಹೆಗಳು ಕೇಳಿ ಬರ್ತಾ ಇವೆ. ಆದ್ರೆ ಅಸಲಿ ಕಥೆ 2 ಚಿತ್ರಗಳು ರಿಲೀಸ್ ಆದ್ಮೇಲೆನೆ ರಿವೀಲ್ ಆಗಲಿದೆ. ಒಟ್ಟಿನಲ್ಲಿ ನೋಡಿದ್ರೆ ಟಾಕ್ಸಿಕ್ ಟೀಸರ್ ನಿರೀಕ್ಷೆಗೂ ಮೀರಿದ ಪ್ರಭಾವ ಬೀರಿದೆ. ಯಶ್ ಅವರ ಹೊಸ ಅವತಾರ, ಗೀತು ಮೋಹನ್ ದಾಸ್ ಅವರ ಮೇಕಿಂಗ್ ವಿಷನ್, ಹಾಲಿವುಡ್ ಟಚ್ ಇರುವ ತಂತ್ರಜ್ಞಾನ ಮತ್ತು ಗಟ್ಟಿಯಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇವೆಲ್ಲವೂ ಸೇರಿ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ನಲ್ಲಿ ಸುನಾಮಿ ಏಳಿಸೋ ಮುನ್ಸೂಚನೆ ಕೊಡ್ತಿವೆ. ಕೆಜಿಎಫ್ ನಂತರ ಯಶ್ ಮತ್ತೊಮ್ಮೆ ಗ್ಲೋಬಲ್ ಮಟ್ಟದಲ್ಲಿ ಧೂಳೆಬ್ಬಿಸೋಕೆ ಸಜ್ಜಾಗಿದ್ದಾರೆ ಅನ್ನೋದನ್ನ ಈ ಟೀಸರ್ ಸ್ಪಷ್ಟಪಡಿಸಿದೆ. ಈಗ ಎಲ್ಲರ ಕಣ್ಣು ಮಾರ್ಚ್ ನಲ್ಲಿ ಬರೋ ಟ್ರೇಲರ್ ಮೇಲಿದ್ದು ಆ ನಂತರ ಬಾಕ್ಸ್ ಆಫೀಸ್ ರಣರಂಗದಲ್ಲಿ ಯಾವ ಮಟ್ಟದ ಸದ್ದು ಮಾಡ್ತದೆ ಅನ್ನೋದನ್ನ ನೋಡೋಕೆ ಅಭಿಮಾನಿಗಳು ಕಾತರರಾಗಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.